ನಮಸ್ಕಾರ ವೀಕ್ಷಕರೇ, VM ಟಿವಿಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನದ ಬಿಲ್ವಾಚರಣೆ ಸಮಾರೋಪ ಸಮಾರಂಭದಲ್ಲಿ ಬೆಳ್ಳಿಯ ಪತ್ರಿ ಕೊಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಡಾಕ್ಟರ್ ಚೆನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಶಾಂತಲಿಂಗ ದೇಶಿ ಕೇಂದ್ರ ಯುವ ಆಚಾರ್ಯರು ಸಹ ಪಾಲ್ಗೊಂಡಿದ್ದರು. ಇನ್ನು ರಾಜಕೀಯದ ಹಲವಾರು ಮುಖಂಡರು, ಜಮಖಂಡಿ ಶಾಸಕರಾದ ಜಗದೀಶ್ ಗುಲ್ಗುಟ್ಟಿ, ಮಾಜಿ ಶಾಸಕರಾದ ಶ್ರೀಕಾಂತ್ ಕುಲಕರ್ಣಿಯವರು, ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಲವಾರು ನಾಯಕರು ಹಾಗೂ ತಾಲೂಕಿನ ಎಲ್ಲ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜ್ಯರ ಆಶೀರ್ವಾದವನ್ನು ಪಡೆದರು. ಬೆಳ್ಳಿಯ ಪತ್ರಿಕೆಯ ವಿಶೇಷತೆಯನ್ನು ತಿಳಿದುಕೊಂಡು ಪಾವನರಾದರು. ನಂತರದಲ್ಲಿ ಜಮಖಂಡಿ ಶಾಸಕರಾದ ಜಗದೀಶ್ ಗುಲಗುಂಟಿಯವರು ದೇವಸ್ಥಾನದ ನಿರ್ಮಾಣಕ್ಕಾಗಿ 1 ಲಕ್ಷ ಸಹಾಯಧನವನ್ನು ನೀಡಿ ಪೂಜ್ಯರ ಬಗ್ಗೆ ಹಾಡಿ ಹೊಗಳಿದರು. ನಂತರದಲ್ಲಿ ಪೂಜ್ಯರ ಪ್ರವಚನ ಪ್ರಾರಂಭವಾಯಿತು. ಶಿವಲಿಂಗೇಶ್ವರ ದೇವಸ್ಥಾನ ಬಿಲ್ವಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ಈ ಶಿವಲಿಂಗೇಶ್ವರ ದೇವಸ್ಥಾನ ಬಿಲ್ವಾಚರಣೆ ಸಮಾರಂಭ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತರಾಜ ಶಿವಾಚಾರ್ಯ ಭಗವತ್ಪಾದರು ಶ್ರೀಶೈಲ ಪೀಠ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಶಿವಾಚಾರ್ಯರು ಕಾಡಸಿದ್ದೇಶ್ವರ ಮಠ ಕೊಕ್ಕಟ್ನೂರು ಇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಉಪಸ್ಥಿರುವ ಶ್ರೀ ಸುಶೀಲ್ ಕುಮಾರ್ ಬೆಳಗಲಿಯವರೇ, ಬಸವರಾಜ್ ಸಿಂಧೂರ್ ಅವರೇ, ಏಗಪ್ಪ ಸೌದಿಯವರೇ, ಬಾಪುಗೌಡ ಪುಲ್ಗೌಡ ಅವರೇ, PN ಪಾಟೀಲ್ ಅವರೇ, ಸತಗೌಡ ನ್ಯಾಮಗೌಡ ಅವರೇ, ಸುರೇಶ್ ಮಾಳಿ ಅವರೇ, ಜ್ಯೋತಿಬಾ ಜಾಧವ್ ಅವರೇ, ಶ್ರೀಮತಿ ಕವಿತಾ ಪಾಟೋಳಿ ಅವರೇ, ಬಸವರಾಜ್ ಪರಂಗೊಂಡ್ ಅವರೇ, ಸದಾಶಿವ ಶೇಗುಣಿಸಿ ಅವರೇ, ಬಸಗೌಡ ಬಿರಾದರ್ ಅವರೇ, ಸುರೇಶಗೌಡ ಪಾಟೀಲ್ ಅವರೇ,
ಆಗ್ತದ, ಏನು ಪ್ರಯೋಜನ ಆಗ್ತದ ಅಂತಂದ್ರೆ ಆ ಬಿಲ್ವ ಪತ್ರಿಯನ್ನ ಏಸು ಕಾಲಕ್ಕೆ ಹೇಳುವಂತ ನಾನು ಹೇಳ್ತೇನೆ. ಬಿಲ್ವ ಪತ್ರಿಯ ಮಹತ್ವ ಏನು, ಅದನ್ನು ಧರಿಸೋದ್ರಿಂದ ಏನು ಲಾಭ ಆಗ್ತದೆ ಅನ್ನುವಂಥದ್ದನ್ನ ಆ ಮಂತ್ರನೇ ನಮಗೆ ಹೇಳ್ತದೆ. ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಏಕಬಿಲ್ವಂ ಶಿವಾರ್ಪಣಂ. ಈ ಬಿಲ್ವ ಜ್ಞಾನಬಲ ಅನುಷ್ಠಾನ ಮಾಡಿದ ಸನ್ನಿಧಿ ಇರ್ಲಾಕ ನಿವಾಸ ಇಲ್ಲ ಅಂದಾಗ ಆದ್ರೆ ಮಾಡ್ರಿ ಸ್ವಾಮಿಗಳು ಅಂತ ಹೇಳಿದಾಗ ನಾವೆಲ್ಲರಿಗೂ ಕುಡ್ಕೊಂಡು ಮೊದಲು ಒಂದು ಲಿಸ್ಟ್ ಆಯ್ತು, ದಾನ ಮಾಡಿದ್ರು, ಅಲ್ದಾಗಿ ಅಡ್ಡೋತದ್ದಾಗ ಹೋಗ್ಬಿಡ್ತು. ಕೊನೆಗೆ ಹೋದ್ಸಲ ಸನ್ನಿಧಿಲಿ ಬಂದಾಗ ಸನ್ನಿಧಿ ಬಿಲ್ವಾರ್ಚನೆ ಮಾಡಿದ್ರೆ ದಾರಿದ್ರ್ಯ ಹೋಗ್ತತಿ, ಈ ಭಾಗ ಸುಭಿಕ್ಷ ಆಗ್ತತಿ, ಮಳೆ ಸಕಾಲಕ್ಕೆ ಬರ್ತತಿ, ಸಮೃದ್ಧಿ ಆಗ್ತತಿ. ಆ ಮಳೆಗಾಲಿಂದ ಆತಂದ್ರೆ ರೈತರಲ್ಲಿ ಒಂದು ಶಕ್ತಿ ಬರ್ತತಿ. ಶಕ್ತಿ ಬತ್ತಂದ್ರೆ ಆ ಪತ್ರಿ ಇದನ್ನ ದಾರಿದ್ರ್ಯ ಹೋಗ್ಲಿ ಈ ಭಾಗದಾಗ ಒಂದು 5 ಲಕ್ಷ